ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಜೈಲು ಅಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆ ಆರೋಪ. ಇವತ್ತು ಕೋರ್ಟ್ನಿಂದ ನಟ ದರ್ಶನ್ ಸಲ್ಲಿಸಿದ್ದ ಅರ್ಜಿಯ ಆದೇಶ. ಜೈಲು ವಾಸಿ ದಾಸನಿಗೆ ಸಿಗುತ್ತಾ ಹೆಚ್ಚುವರಿ ದಿಂಬು ಹಾಸಿಗೆ? ಬಾನು ಮುಷ್ತಾಕ್ ಆಯ್ಕೆ ವಿಚಾರದಲ್ಲಿ ಬೇಸರ ಇದ್ದಿದ್ದು ನಿಜ. ನಿನ್ನೆ ದಸರಾ ಸಾಂಪ್ರದಾಯಿಕವಾಗಿ ನಡೆದುಕೊಂಡಿದ್ದಾರೆ. ಈ ನಡೆಗೆ ಅಭಿನಂದನೆ ಸಲ್ಲಿಸುವೆ ಎಂದ ಬಿಜೆಪಿ ಶಾಸಕ ಶ್ರೀವತ್ಸ. ಮೈಸೂರಲ್ಲಿ ನಾಡಹಬ್ಬ ಮೈಸೂರು ದಸರಾ ಸಂಭ್ರಮ. ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜನೆ. 120ಕ್ಕೂ ಹೆಚ್ಚು ಮಹಿಳಾ ಸ್ಪರ್ಧಿಗಳು ಭಾಗಿ. ಬಗೆ ಬಗೆಯ ಚಿತ್ತಾರ ಮೂಡಿ ನೋಡಿಗರು ಖುಷ್. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಡಿಸಿಎಂ ವಾಸ್ತವ್ಯ. ದಸರಾ ಉದ್ಘಾಟನೆಗೂ ಗೈರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಕೃಷಿ ಭೂ ಸ್ವಾಧೀನಕ್ಕೆ ವಿರೋಧ. ಪ್ರತಿಭಟಿಸ್ತಾ ಇರುವ ರೈತರ ಬೆನ್ನಿಗೆ ನಿಲ್ಲಲು ಅಖಾಡಕ್ಕೆ ದೇವೇಗೌಡರು. ಎಚ್ಡಿಕೆ ನಿಖಿಲ್ ಎಂಟ್ರಿ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ದಳಪತಿಗಳ ತಂತ್ರ. ಕೊತ್ತಲವಾಡಿ ಸಿನಿಮಾದ ಹಣದ ವಿಚಾರದಲ್ಲಿ ಮತ್ತೊಂದು ರಗಳೆ. ಪಿಆರ್ಒ ಹರೀಶ್ ಅರಸು ಮತ್ತು ನಿತಿನ್ ವಿರುದ್ಧ ನಿರ್ದೇಶಕನ ದೂರು. ಸಿನಿಮಾ ಪ್ರಚಾರಕ್ಕೆ 65 ಲಕ್ಷ ರೂಪಾಯಿ ತೆಗೆದುಕೊಂಡು ಲೆಕ್ಕ ಕೊಡದ ಆರೋಪ. ತಲಘಟ್ಟಪುರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ ಡೈರೆಕ್ಟರ್ ಶ್ರೀರಾಜ್. ಯೂಟ್ಯೂಬರ್ ಮುಕ್ಕಳಪ್ಪನಿಂದ ಜೀವ ಬೆದರಿಕೆ ಆರೋಪ ಪ್ರಕರಣ. ಹಳೆ ಹುಬ್ಬಳ್ಳಿ ಠಾಣೆಗೆ ಆಗಮಿಸಿ ವಿಚಾರಣೆ ಎದುರಿಸಿದ ಯುವತಿ. 2.5 ವರ್ಷದಿಂದ ಪ್ರೀತಿಸಿದ್ದು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೇನೆ ಎಂದ ಗಾಯತ್ರಿ. ವಿಚಾರಣೆ ನಂತರ ಭದ್ರತೆಯೊಂದಿಗೆ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್. ಗ್ಯಾಸ್ ಪೈಪ್ ಅಳವಡಿಕೆ ಕೆಲಸಗಾರರೊಂದಿಗೆ ಚಿತ್ರದುರ್ಗ ನಗರ ಠಾಣೆಯ ಎಎಸ್ಐ ಕಿರಿಕ್. ಮನೆಯ ಮುಂದೆ ಅಗೆದಿದ್ದನ್ನ ಪ್ರಶ್ನಿಸಿ ಗಲಾಟೆ. ಅವಾಚ್ಯ ಪದಗಳಿಂದ ನಿಂದನೆ. ಕಾರ್ಮಿಕರ ಮೇಲೆ ಹಲ್ಲೆ ಆರೋಪ. ಬೆಳಗಾವಿಯ ಐನಾಪುರ ಪಟ್ಟಣದಲ್ಲಿ ಗೋಮಾಂಸ ಲಾರಿಗೆ ಬೆಂಕಿ. ಘಟನೆ ಸಂಬಂಧಿಸಿ 2 ಪ್ರಕರಣ ದಾಖಲಿಸಿರೋ ಕಾಗವಾಡ ಪೊಲೀಸರು. ಈವರೆಗೂ ಒಟ್ಟು 8 ಜನರನ್ನ ಬಂಧಿಸಿ ವಿಚಾರಣೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯಗೆ ಫಂಡಿಂಗ್. ಚಿನ್ನಯ್ಯ ಮತ್ತು ಕುಟುಂಬದ ಬ್ಯಾಂಕ್ ಖಾತೆಗಳ ಜಾಲಾಟ. ಗಿರೀಶ್ ಮಟ್ಟಣ್ಣವರ ಪತ್ನಿ ಖಾತೆಯಿಂದಲೂ ಹಣ ವರ್ಗಾವಣೆ. ತಿಮುರೋಡಿ ಬೆಂಬಲಿಗರು ಸೇರಿ 11 ಜನರಿಗೆ ಎಸ್ಐಟಿ ನೋಟಿಸ್. ಬೆಳ್ತಂಗಡಿ ಕೋರ್ಟ್ಗೆ ಇಂದು ಚಿನ್ನಯ್ಯನನ್ನ ಹಾಜರುಪಡಿಸಲಿರೋ ಎಸ್ಐಟಿ. ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಲು ಸಜ್ಜು. ಶಿವಮೊಗ್ಗ ಕಾರಾಗೃಹದಿಂದ ಕರೆತರಲು ಮುಂದಾದ ಅಧಿಕಾರಿಗಳು. ನಕಲಿ ದಾಖಲೆ ಸೃಷ್ಟಿಸಿ ನಿರ್ಮಿತಿ ಕೇಂದ್ರ ಅಧಿಕಾರಿ ಪ್ರಮೋಷನ್. ಕಲಬುರಗಿಯ ಇಕ್ಬಾಲ್ ವಿರುದ್ಧ ಆರೋಪ. ಕ್ರಮ ಖಂಡಿಸಿ ಕಳೆದ 32 ದಿನಗಳಿಂದ ರಾಮಸೇನೆಯಿಂದ ಉಪವಾಸ ಸತ್ಯಾಗ್ರಹ. ಇಂದಿನಿಂದ ಹೋರಾಟ ತೀವ್ರ. ಬೆಂಗಳೂರು ರಸ್ತೆ ಗುಂಡಿಯಿಂದ ನಿಧಾನಗತಿಯ ಸಂಚಾರ. ಗರ್ಭಿಣಿಯನ್ನ ಆಸ್ಪತ್ರೆಗೆ ಸೇರಿಸಲಾಗದೆ ಗಂಡನ ಪರದಾಟ. ಗಂಗಮ್ಮ ಸರ್ಕಲ್ನಿಂದ ಬೆಲ್ ಸರ್ಕಲ್ಗೆ ಹೋಗೋ 4 ಕಿಲೋಮೀಟರ್ ರೋಡ್ನಲ್ಲಿ ಓಡಾಟವೋ ಸಾಹಸ. ಮಚ್ಚು ಲಾಂಗು ಹಿಡಿದ ಕೈಗಳಿಗೆ ಬಾಲು ಬ್ಯಾಟ್. ಕೊಪ್ಪಳ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಕ್ರೀಡೆ ಆಯೋಜನೆ. ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ಕ್ರೀಡೋತ್ಸವ. ವಿಜಯನಗರದಲ್ಲಿ ಜಾತಿ ಜನಗಣತಿಗೆ ಆರಂಭಿಕ ವಿಘ್ನ. ಮೊಬೈಲ್ ಆಪ್ ಓಪನ್ ಆಗದೆ ಒದ್ದಾಡಿದ ಶಿಕ್ಷಕರು. ಸಮೀಕ್ಷೆ ಕಾರ್ಯಕ್ಕೆ ಹಿನ್ನಡೆ. ಗುಜರಾತ್ನಲ್ಲಿ ಮಳೆಯ ಬರ ಜೋರು. ತುಂಬಿ ಹರಿತಾ ಇದೆ ಡಾಂಗ್ನ ಖಾಪ್ರಿ ನದಿ. ಹರಿವು ಹೆಚ್ಚಾದ ಹಿನ್ನೆಲೆ ನದಿ ಪಾತ್ರದಲ್ಲಿ ಹೈ ಅಲರ್ಟ್. ಮುನ್ನೆಚ್ಚರಿಕೆಗಾಗಿ ರಕ್ಷಣಾ ತಂಡದ ನಿಯೋಜನೆ. ವೀಸಾ ತೆರಿಗೆ ವಿವಾದದ ನಡುವೆಯೇ ಭಾರತ ಅಮೆರಿಕ ವಿದೇಶಾಂಗ ಸಚಿವರ ಭೇಟಿ. ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ಜೈಶಂಕರ್ ರೂಬಿಯೋ ದ್ವಿಪಕ್ಷೀಯ ಚರ್ಚೆ. ಸೆಪ್ಟೆಂಬರ್ 27ರಂದು ಭಾರತದ ಪರ ವಿಶ್ವಸಂಸ್ಥೆಯಲ್ಲಿ ಜೈಶಂಕರ್ ಮಾತು.
ಶಾರುಖ್ ಖಾನ್ ಪುತ್ರನ ದಿ ಬ್ಯಾಟ್ಸ್ ಆಫ್ ಬಾಲಿವುಡ್ಗೆ ಕಾನೂನು ಕಂಟಕ. ಸೀರೀಸ್ನಲ್ಲಿ ಬ್ಯಾನ್ ಆಗಿರೋ ಇ ಸಿಗರೇಟ್ ಸೇದಿರೋ ರಣಬೀರ್ ಕಪೂರ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ಎಫ್ಐಆರ್ ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.